ಫೈನ್ ನಾನು ಮಾತಾಡ್ತೀನಿ ಇದೀಗ ನಾನು ಸಂಕೇತ್ ಸರ್ನ ಮಾತಾಡ್ತೀನಿ. ಸಂಕೇತ್ ಸರ್, ಈಗ 2018 ಸರ್ ಏಪ್ರಿಲ್ 12 ಯೋಗೇಶ್ ಗೌಡ ಕೊಲೆ ಆರೋಪಿಗಳನ್ನು ಪತ್ತೆ ಹಚ್ಚಿ ಜೈಲಿಗಟ್ಟದೇ ಇದ್ದರೆ ನನ್ನನ್ನು ಯಡಿಯೂರಪ್ಪ ಅಂತಲೇ ಕರಿಬೇಡಿ ಅಂಥೇಳಿ ವಿಧಾನಸಭಾ ಚುನಾವಣಾ ಪ್ರಚಾರದ ವೇಳೆಯಲ್ಲಿ ಹೆಬ್ಬಳ್ಳಿಯಲ್ಲಿ ಗುಡುಗಿದ್ದಿದ್ದು BS ಯಡಿಯೂರಪ್ಪನವರು. ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಆಗಿದ್ದಂಥ ಮರ್ಡರ್ ಇದು. ಅವತ್ತಿಗೆ ತನಿಖೆ ಮಾಡ್ತಾರೆ, ಯೋಗೇಶ್ ಗೌಡಂಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಸ್ಥಳೀಯ ವರದಿಗಳು ಬರ್ತಾವೆ. ಅವತ್ತಿಗೆ ಅದನ್ನು ನಂಬಕ್ಕೆ BJP ರೆಡಿ ಇರಲಿಲ್ಲ. ಇವು ಎಲ್ಲ ಯೋಗೇಶ್ ಗೌಡ ಅವ್ರ ಮನೆಗೆ ಹೋಗಿದ್ದರು, ಸಾಂತ್ವನ ಹೇಳಿದರು, ಪ್ರಹ್ಲಾದ್ ಜೋಶಿ ಅವರು ಕೂಡ ಹೋಗಿದ್ದರು. ಇದು ನಾವು ಗಮನಿಸಿದ್ದೀವಿ. ಹಾಗಾದರೆ ಸಿದ್ದರಾಮಯ್ಯನವರು CM ಆಗಿದ್ದಾಗ ಒಂಥರ ಇನ್ವೆಸ್ಟಿಗೇಷನ್ ಆಗುತ್ತೆ, ಯಡಿಯೂರಪ್ಪನವ್ರು ಬಂದಾಗ CBI ಕೊಟ್ಟುಬಿಟ್ರೆ ಇನ್ನೊಂಥರ ಇನ್ವೆಸ್ಟಿಗೇಷನ್ ಆಗುತ್ತೆ ಅಂತ ನಾವು ಭಾವಿಸ್ಬೇಕಾ ಇದರಲ್ಲಿ ಅಂತ? ಯಾವ್ಯಾವ ಸರ್ಕಾರಗಳು ಯಾವ ರೀತಿ ಅದನ್ನ ಬಿಂಬಿಸ್ತವೆ ಅಥವಾ ಯಾವ ಪಕ್ಷಗಳು ಯಾವ ರೀತಿ ಬಿಂಬಿಸ್ತವೆ ಅಂತ ನಾವು ನೋಡೋ ಬದಲಾಗಿ ಯಡಿಯೂರಪ್ಪನವ್ರು ಏನ್ ಹೇಳಿದ್ರು ಅಥವಾ ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ರು ಅಥವಾ ಆರೋಪಿ ಸ್ಥಾನದಲ್ಲಿದ್ದವ್ರು ಏನ್ ಹೇಳಿದ್ರು ಅನ್ನೋಕ್ಕಿಂತ ಸಾಕ್ಷಿಗಳು ಎಷ್ಟಿದಾವೆ, ಸಾಕ್ಷಿಗಳು ಏನಿದೆ, ಅದ್ರ ಎವಿಡೆನ್ಷಿಯರಿ ವ್ಯಾಲ್ಯೂ ಏನಿದೆ, ಅದ್ರ ಅಡ್ಮಿಸಿಬಿಲಿಟಿ ಅಂಡ್ ಅಕ್ಸೆಪ್ಟಬಿಲಿಟಿ ಇನ್ ಕೋರ್ಟ್ ಆಫ್ ಲಾ ಏನಿದೆ ಅದನ್ನ ನೋಡ್ಕೊಂಡು ನಾವು ವಿಚಾರ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡೋದು ಸೂಕ್ತ ಅಂತ ಒಂದು. ಎರಡನೇದು, ಕೋರ್ಟ್ನು ಕೂಡ ರಾಜಕಾರಣಿಗಳು ಏನ್ ಹೇಳ್ಕೊಂಡಿದ್ದಾರೆ ಅಥವಾ ಯಾರ ಬಗ್ಗೆ ಏನ್ ಮಾತಾಡಿದ್ದಾರೆ ಅನ್ನೋದನ್ನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ವಾಟ್ ದ ಕೋರ್ಟ್ ವೇಸ್ ಇಸ್ ಓನ್ಲಿ ದ ವೇಟ್ ಆಫ್ ಎನ್ ಎವಿಡೆನ್ಸ್. ವೇಟ್ ಆಫ್ ಎನ್ ಎವಿಡೆನ್ಸ್ ಅಂತಂದ್ರೆ, ಈಗ ನೋಡಿ, ನಾವು ಉಮೇಶ್ ಅವರು ಒಂದ್ ಮಾತನ್ನ ಹೇಳಿದ್ರು, ಅವರು ಸಾಕ್ಷಿಗಳ ಬಗ್ಗೆ ಹೇಳಿದ್ರು ಅಥವಾ ಸಾಕ್ಷಿಗಳು ಎಷ್ಟೋ ಜನ ಅವ್ರು ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರು ಅಥವಾ 50% ಮಾತ್ರ ಸಪೋರ್ಟ್ ಮಾಡ್ತಾರೆ, ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತಾರೆ ಅಂತ. ಇದು ಸಾಕ್ಷಿಗಳ ವಿಚಾರಕ್ಕೆ ನಾವು ಹೇಳ್ಬೋದು. ಬಟ್ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಏನಿರ್ತದೆ, ಟೆಕ್ನಿಕಲ್ ಆರ್ ಡಿಜಿಟಲ್ ಎವಿಡೆನ್ಸ್ ಅಥವಾ ಸೈಬರ್ ಎವಿಡೆನ್ಸ್ ಅಂತ ನಾವೇನ್ ಹೇಳ್ತೇವೆ, that is almost going to be conclusive. It is difficult to rebut those evidences unless you are too much expert in the field. ಟೆಕ್ನಿಕಲ್ ಫ್ಲಾಸ್ ಗೊತ್ತಿದ್ರೆ ಮಾತ್ರ ಅದನ್ನ ಅಲುಗಳಿಬಹುದು ಅಥವಾ ನಿರಾಕರಿಸಬಹುದು ಅಥವಾ ಡಿಸ್ಪ್ರೂವ್ ಮಾಡಬಹುದು. ಬಟ್ ಈಗ ನಾವು ದರ್ಶನ್ ಅವ್ರ ಕೇಸ್ ಬಗ್ಗೆ ಮಾತಾಡ್ತಾ ಇದ್ರಿ. ದರ್ಶನ್ ಕೇಸ್ ನಲ್ಲಿ ಈ ಐ ವಿಟ್ನೆಸ್ ಗಳಾಗ್ಲಿ ಅಥವಾ ನೀವು ಹ್ಯೂಮನ್ ವಿಟ್ನೆಸಸ್ ಗಳ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್, ಟೆಕ್ನಿಕಲ್ ವಿಟ್ನೆಸ್ ಅಥವಾ ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ತುಂಬಾ ಅದರಲ್ಲಿ ಜಾಸ್ತಿ ಪ್ರಭಾವದಲ್ಲಿ ಬಳಸಿದ್ದಾರೆ. ಅದನ್ನ ನಾವು ನೋಡ್ಬೋದು ಚಾರ್ಜ್ ಶೀಟ್ ನಲ್ಲಿ. CCTV ಫುಟೇಜ್ ಆಗಿರ್ಬಹುದು, ಕಾಲ್ ರೆಕಾರ್ಡ್ ಆಗಿರ್ಬಹುದು, SMS ಗಳಾಗಿರ್ಬಹುದು, ಅಥವಾ ಇನ್ಸ್ಟಾಗ್ರಾಮ್ ಮೆಸೆಂಜರ್ ನಲ್ಲಿ ಆಗಿರುವಂತ ಕಮ್ಯುನಿಕೇಶನ್ ಆಗಿರ್ಬಹುದು, ಅಥವಾ ಗೂಗಲ್ ಮ್ಯಾಪ್ ನಲ್ಲಿ ಅವ್ರ ಲೊಕೇಶನ್, ರೈಡರ್ ಲೊಕೇಶನ್ ಟ್ರ್ಯಾಕಿಂಗ್ ಆಗಿರ್ಬೋದು. ನಿಮ್ಗೆ ಗೊತ್ತಿದೆ ಟೋಲ್ ನಲ್ಲಿ ಅವ್ರದ್ದು ಯಾವ ರೀತಿ ಅಂತ. ಯಾಕೆ ಹೇಳ್ತಾ ಇದ್ದೇನೆ, ದೀಸ್ ಟೆಕ್ನಿಕಲ್ ಎವಿಡೆನ್ಸಸ್ ಏನಿದ್ದಾವೆ ಅದನ್ನ ಡಿಸ್ಪ್ರೂವ್ ಮಾಡೋದು ಬಹಳ ಕಷ್ಟ ಆಗಿರ್ತದೆ ಯಾರಿಗಾದ್ರು. ಬಟ್ ಈ ಮನುಷ್ಯರದ್ದ ವಿಟ್ನೆಸ್ ಅನ್ನ ಡಿಸ್ಪ್ರೂವ್ ಮಾಡೋದು ಸ್ವಲ್ಪ ಹಗರೆ ನಾವ್ ಹೇಳ್ಬೋದು. ಅದು ಯಾಕಂದ್ರೆ ಮನುಷ್ಯ ಎಲ್ಲದಕ್ಕೂ ಎಲ್ಲಾ ಆಮಿಷಗಳಿಗೂ ಒಳಗಾಗ್ತಾನೆ. ಟೆಕ್ನಿಕಲ್ ಎವಿಡೆನ್ಸ್ ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಈ ಕೇಸ್ ನಲ್ಲೂ ಕೂಡ ಸಾಕ್ಷಿಗಳು ಆ ರೀತಿ ಹೇಳಿದ್ದಾರೆ, ಈ ರೀತಿ ಹೇಳಿದ್ದಾರೆ ಅನ್ನೋಕ್ಕಿಂತ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಪರಿಶೀಲಿಸಿ ಕೋರ್ಟ್ ಒಂದು ಆದೇಶ ಮಾಡಿದೆ. ಅದನ್ನ ಮುಂದುವರೆದು ಈಗೂ ಕೂಡ ಅದ್ರ ಬಗ್ಗೆ ಪರಾಮರ್ಶೆ ಆಗ್ತದೆ. ಅದು ಆದಾಗ ಕೋರ್ಟ್ ಯಾವ ರೀತಿ ಅದ್ರ ಬಗ್ಗೆ ಬಿಂಬಿಸ್ತದೆ ಅಂತ ಕಾಯ್ದು ನೋಡ್ಬೇಕು. ಬಟ್ ನೀವು ಹೇಳಿದ ಹಾಗೆ ಈ ಪ್ರತ್ಯಕ್ಷ ಸಾಕ್ಷಿಗಳಾಗ್ಲಿ ಅಥವಾ ಪರೋಕ್ಷ ಸಾಕ್ಷಿಗಳಾಗ್ಲಿ ಇವ್ರ ಹೇಳಿಕೆಗಳನ್ನ ನೋಡಿದ್ರೆ ಸಾಕಷ್ಟು ಗೊಂದಲ ಇದ್ದಿದ್ದಂತೂ ನಿಜ. ಮತ್ತೆ ಆ ಗೊಂದಲದ ಆಧಾರದ ಮೇಲೆ ಅವ್ರಿಗೆ ಬೆನಿಫಿಟ್ ಆಫ್ ಡೌಟ್ ಅಂತೂ ಕೆಲವೊಂದು ಮಟ್ಟಕ್ಕೆ ಅವ್ರಿಗೆ ಕೊಡಲೇಬೇಕಾಗ್ತಿತ್ತು, ಈಗ ಕೊಟ್ಟಿದ್ದಾರೆ. ಮತ್ತೆ ಇದು ಶಾಶ್ವತ ಪರಿಹಾರ ಅಲ್ಲ, ಇಟ್ಸ್ ಓನ್ಲಿ ತಾತ್ಕಾಲಿಕ ಪರಿಹಾರ ಅಂತ ಹೇಳ್ಬೋದು. ಕೋರ್ಟ್ ಹಿಯರಿಂಗ್, ಫೈನಲ್ ಹಿಯರಿಂಗ್ ಆಗುವವರೆಗೂ ಮಾತ್ರ. ಬಟ್ ಈಗ ಸದ್ಯಕ್ಕೆ ಅವರು MLA ಇರೋದ್ರಿಂದ ಆ ಕ್ಷೇತ್ರಕ್ಕೂ ಕೂಡ ಸಮಸ್ಯೆ ಆಗೋದ್ರಿಂದ ಕೆಲವೊಂದು ಜಜ್ಮೆಂಟ್ ಗಳಿದಾವೆ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳು. ನವಜೋತ್ ಸಿಂಗ್ ಸಿದ್ದು ಜಜ್ಮೆಂಟ್ ಆಗಿರ್ಬೋದು, ಅಥವಾ ಇನ್ನೊಂದು ಜಜ್ಮೆಂಟ್ ಬಂದಿತ್ತು. ಆ ಜಜ್ಮೆಂಟ್ ಗಳನ್ನ ಯಾವ್ದು ಅಂದ್ರೆ ಲೋಕ್ ಪ್ರಹಾರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಹೇಳಿ, ಹಾಗೂ ನವಜೋತ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್. ಈ ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ, ಸ್ಟೇ ಆಫ್ ಕನ್ವಿಕ್ಷನ್ ಬಗ್ಗೆ ಹೇಳ್ತದೆ. ಇಟ್ಸ್ ಅನ್ ಎಕ್ಸೆಪ್ಷನಲ್ ಪವರ್ ಎಕ್ಸರ್ಸೈಸಬಲ್ ಓನ್ಲಿ ಇನ್ ರೇರ್ cases where non-staying would cause irreparable damage or disqualification and underline ಮಾಡಿರುತ್ತೆ. This is a case which is leading to a disqualification. So irreparable damage ಆಗ್ತದೆ ಅಥವಾ ರೇರೆಸ್ಟ್ ಆಫ್ ರೇರ್ ಕೇಸಸ್ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಹೇಳ್ಬಿಟ್ಟು the court might have exercised its power here, special power ಅನ್ನು ಎಕ್ಸರ್ಸೈಸ್ ಮಾಡಿದ್ದಾರೆ. ಬಟ್ ಇದು ಪರಿಹಾರ ಕಂಪ್ಲೀಟ್ ಆಗಿ ಅವರು ಅಕ್ವಿಟಲ್ ತರ ನಾವು ಟ್ರೀಟ್ ಮಾಡಕ್ ಆಗಲ್ಲ. ಇಟ್ಸ್ ಓನ್ಲಿ ಅನ್ ಇಂಟರ್ಮಿಟೆಂಟ್ ಆರ್ಡರ್ ಅಂತ ನನ್ನ ಅಭಿಪ್ರಾಯ.
ಫೈನ್, ನಾನು ಮತ್ತಷ್ಟು ಮಾತಾಡ್ತೀನಿ ಸರ್. ಇದೀಗ ನಮ್ಮನ್ನು ಬಸವರಾಜ ಕೊರವರ ಜಾಯ್ನ್ ಆಗಿದ್ದಾರೆ, ಯೋಗೇಶ್ ಗೌಡ ಪರ ಹೋರಾಟಗಾರರು. ಸ್ವಾಗತ ಬಸವರಾಜ್ ಕೊರವರ ಅವರೇ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ರಮಾಕಾಂತ್ ಸರ್. ನಾನು ಮಾತಾಡ್ತಿದ್ದೆ, ನಿಮ್ಮನ್ನು ಮಾತಾಡ್ತೀನಿ. ಒಂದೇ ಒಂದು ಬ್ರೇಕ್ ಟೈಮ್ ಸರ್, ಸಾರಿ, ಒಂದು ಬ್ರೇಕ್ ಟೈಮ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಸರ್ ನಾನು.